ಪೂರ್ಣಿ, ವಂಜ, ಅವಳನ್ನ ಹೀಗೆ ನೋಡ್ತಾ ಇರ್ತೀಯ ಇಲ್ಲ ಅವಳು ತಂದಿರೋ ಹೋಳಿಗೆ ತಿನ್ನಕ್ಕೆ ಬಿಡ್ತೀಯ? ನಿನಗೆ ಹೋಳಿಗೆ ಮಾಡಿ ತಗೊಂಬ ಅಂತ ಹೇಳಿದಾಗಿಂದ ನನ್ನ ಬಾಯಲ್ಲಿ ನೀರು ಸುರಿತಾನೇ ಇದೆ. ವಾವ್, ಈಗ ನಂಗೆ ಗೊತ್ತಾಯ್ತು ನಿಮ್ಮ ಮನೇಲಿ ಯಾಕೆಲ್ಲ ನೀನು ಇಷ್ಟೊಂದು ಹೊಗಳ್ತಾರೆ, ನಿನ್ನ ಒಬ್ಬಟ್ಟು ಸ್ಪೆಷಲ್ ಅಂತಾರೆ ಅಂತ. ಇಟ್ಸ್ ವಂಡರ್ಫುಲ್ ಅಮ್ಮ. ಅಮ್ಮ, ನೀವ್ಯಾಕೆ ತಿಂತಿಲ್ಲ? ನಿನ್ನ ಕೈಯಾರ ತಿನ್ನಬೇಕು ಅನ್ನೋ ಆಸೆ ಅವಳಿಗೆ. ನೀನೇ ತಿನ್ಸಮ್ಮ. ಚೆನ್ನಾಗಿದೆಯಮ್ಮ? ನನ್ನ ಮಗಳು ತನ್ನ ಕೈಯಾರೆ ಏನೇ ತಿನ್ಸಿದ್ರು ಅದು ಅಮೃತದಷ್ಟು ರುಚಿಯಾಗಿರುತ್ತೆ. ನನ್ನ ಮಗಳಿಂದ ನಾನು ತುತ್ತು ತಿಂತಿದ್ದೀನಲ್ಲ, ಅಷ್ಟು ಸಾಕು ಈ ಜನ್ಮಕ್ಕೆ. ಅಮ್ಮ, ಆಗ ತಿನ್ಸಿಲ್ಲ ಅಂದ್ರೇನು? ನಾನು ದೊಡ್ಡೋಳಾಗಿದ್ರು ಚಿಕ್ಕ ಮಗು ಆಗಿದ್ರು ನಿಮ್ಮ ಮಗಳೇ ತಾನೆ, ಈಗಲೂ ತಿನ್ಸ್ಬೋದಲ್ವಾ? ಆಹಾ, ಸರಿಯಾದ ಟೈಮಿಗೆ ಬಂದಿದೆಯಾ. ಹೋಳಿಗೆ ತಿಂತೀಯ? ಹೋಳಿಗೆನಾ? ಯೋ, ನನ್ನ ಮಗಳು ಮಾಡಿದ್ದು ಅಲ್ವಾ ಪೂರ್ಣಿ? ಇರಲಿ ಇರಲಿ, ಹೋಳಿಗೆ ಆಮೇಲೆ ತಿಂತೀನಿ. ಈಗ ಪೂರ್ಣಿ ಜೊತೆ ಒಂದೆರಡು ಮಾತಾಡ್ತೀನಿ. ಮಾತಾಡ್ಬೋದು, ಮೊದಲು ಕೈ ತೊಳ್ಕೊಂಬ. ಹೋಳಿಗೆ ತಿಂತಾನೆ ಮಾತಾಡಿದ್ರೆ ಆಯ್ತು. ಅಲ್ಲಪ್ಪ, ನಾ ಹೇಳಿದ್ನಲ್ಲ, ಕೈ ತೊಳ್ಕೊಂಬ. ಐ ಡೋಂಟ್ ಲೈಕ್ ಡರ್ಟಿ ಹ್ಯಾಂಡ್ಸ್. ಪೂರ್ಣಿ, ಆ ಲಾಯರ್ ಸುಮ್ಮನೆ ಇರಲ್ಲಮ್ಮ, ಏನಾದ್ರು ಪ್ರಶ್ನೆ ಕೇಳ್ತಾನೆ ಇರ್ತಾನೆ. ಅವನು ಏನು ಕೇಳಿದ್ರು ನೀನು ತಲೆ ಕೆಡಿಸ್ಕೋಬೇಡ. ಪೂರ್ಣಿ, ಚೆನ್ನಾಗಿದೆ. ಈಗ ಏನು ಕೇಳಬೇಕೋ ಕೇಳಪ್ಪ. ನೀನು ಇಷ್ಟು ವರ್ಷ ಎಲ್ಲಿದ್ದೀಯಮ್ಮ? ಅನಾಥಾಶ್ರಮದಲ್ಲಿದ್ದೆ. ಆಮೇಲೆ ಅವಿ ಅವ್ರನ್ನ ಮದುವೆ ಆಗಿ ಮಾಧವ್ ಅವ್ರ ಮನೆ ಸೊಸೆ ಆಗಿದ್ದೀನಿ. ಏನು, ಮಾಧವ್ ಅವ್ರ ಮನೆನಾ? ಅಂದರೆ ಇವಳು ನಿಮ್ಮ ಬೀಗರ ಮನೆ ಇರೋದಾ? ಹೌದು, ಅದೇ ನೋಡು ವಿಧಿ ಆಟ ಅಂದರೆ. ಆದರೂ ಇವಳೇ ನಿಮ್ಮ ಮಗಳು ಅನ್ನೋದಕ್ಕೆ ಏನು ಗ್ಯಾರಂಟಿ? ಇವಳು ಚಿಕ್ಕ ಮಗು ಆಗಿದ್ದಾಗ ನಾನೇ ಕರ್ಕೊಂಡು ಹೋಗಿ ಆಶ್ರಮದಲ್ಲಿ ಬಿಟ್ಟು ಬಂದೆ. ಈಗ ಅದೇ ಆಶ್ರಮಕ್ಕೆ ಹೋಗಿ ಕೇಳಿದಾಗ ಪೂರ್ಣಿನೇ ನನ್ನ ಮಗಳು ಅಂತ ಹೇಳಿದ್ರು. ಆಮೇಲೆ ಎಲ್ಲರ ಹತ್ರ ನಾನು ಮಾತಾಡಿ ಕನ್ಫರ್ಮ್ ಆದಮೇಲೆ ಈಗ ಹೇಳ್ತಾ ಇದ್ದೀನಿ, ಇವಳೇ ನನ್ನ ಮಗಳು.
ನಮ್ಮಿಬ್ಬರಿಗೂ ಇವಳೇ ಮೊದಲನೇ ಮಗಳು, ನಾವು ಹೆತ್ತ ಮಗಳು. ಅದೇನಮ್ಮ, ಏನು ನಿಮ್ಮ ತಾತ ಹಂಗ ಮಾತಾಡೋದು? ಅವ್ರು ಆಡಿದ ಮಾತುಗಳು ಕೇಳಿ ನಡ್ಗೋಗ್ಬಿಟ್ಟೆ ನಾನು. ಮಾವ, ಕಳ್ಳನ್ ಮನ್ಸು ಹುಳ್ಳುಳ್ಗೆ ಅಂತೆ. ತಾತ ಏನೋ ಮಾತಾಡಿದ್ರು ಅದು ನಮ್ಗೆ ಹೇಳ್ತಿದ್ದಾರೆ ಅಂತ ಅನ್ಕೊಳ್ತಿದೀವಿ ನಾವು. ಅಲ್ವಾ ಮತ್ತೆ, ತಪ್ಪು ಮಾಡಿದ ಮೇಲೆ ಎಲ್ರಿಗೂ ಹಾಗೆ ಭಾವನೆ ಬರೋದು. ಇಡೀ ಪ್ರಪಂಚದ ಜನ ನಮ್ಮನ್ನೇ ನೋಡ್ತಾ ಇದ್ದಾರೇನೋ ಅಂತ ಅನ್ಸತ್ತೆ. ಸದ್ಯ ಬದುಕೊಂಡ್ವಿ ನಾವು. ನಿಮ್ಮ ತಾತ ಅವ್ರ ಡೆತ್ ಸರ್ಟಿಫಿಕೇಟ್ ನೋಡಲಿಲ್ಲ. ಒಂದು ವೇಳೆ ಡೆತ್ ಸರ್ಟಿಫಿಕೇಟ್ನ ಕೈಯಲ್ಲಿ ಇಟ್ಕೊಂಡು ಅಯ್ಯತ್ತೇರಿ ಇದೇನಿದು, ನನ್ನ ಡೆತ್ ಸರ್ಟಿಫಿಕೇಟು ನನ್ನ ಕೈನಲ್ಲಿದೆ ಅಂತ ಗಾಬರಿಯಾಗಿ ಅವ್ರಿಗೇನಾದ್ರು ಹೆಚ್ಚು ಕಮ್ಮಿ ಆಗಿದ್ದಿದ್ರೆ ನಾವು ಪರದಾಡೋ ಪರಿಸ್ಥಿತಿ ಬಂದಿರೋದು. ಮಾವ, ನಾವ್ ಅನ್ಕೊಂಡಿರೋ ಕೆಲ್ಸಗಳೆಲ್ಲ ಕರೆಕ್ಟಾಗಿ ಆಗುತ್ತೆ ಅಲ್ವಾ? ಬದುಕಿರೋರ್ನೇ ಶಿವನ್ ಪಾದ ಸೇರ್ಸಿದ ಮೇಲೆ ಬೇರೆ ಕೆಲಸ ಆಗಲ್ವಾ ಸೊಸೆ ಮುದ್ದು? ನಡಿ ಹೋಗೋಣ. ನೀವಿಬ್ರು ಏನೋ ಯೋಚನೆ ಮಾಡ್ತಾ ಇದ್ದೀರಾ, ಏನೋ ಪ್ಲಾನ್ ಮಾಡ್ತಾ ಇರೋ ಥರ ಇದೆ. ಪ್ಲಾನ್ ಮಾಡಲೇಬೇಕಲ್ಲಪ್ಪ. ಪ್ಲಾನ್ ಮಾಡೋದೆಲ್ಲ ನಮ್ಮ ಒಳ್ಳೇದಕ್ಕಲ್ವೇನೋ? ನಾವು ಬದುಕಬೇಕು ಅಂದ್ರೆ ಬದುಕಿರೋವರೆಗೂ ಪ್ಲಾನ್ ಮಾಡ್ತಾನೇ ಇರಬೇಕು. ಆಯ್ತಾಯ್ತು, ಬದುಕೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಅದಕ್ಕೆ ಓಕೆ. ಆದರೆ ಇನ್ನೊಬ್ರು ಬದುಕನ್ನ ಹಾಳು ಮಾಡೋದಕ್ಕೆ ಪ್ಲಾನ್ ಮಾಡ್ತಾ ಇದ್ರೆ ಅದಕ್ಕೆ ನಾಟ್ ಓಕೆ. ಅದರಲ್ಲೂ ಈ ಮನೆಯವ್ರಿಗೆ ಕಿರುಕುಳ ಕೊಡೋಂಥ ಪ್ಲಾನ್ ಮಾಡ್ತಾ ಇದ್ರೆ ದಯವಿಟ್ಟು ಅದನ್ನ ಇಲ್ಲಿಗೆ ನಿಲ್ಲಿಸ್ಬಿಡಿ. ನೀವು ಮಾಡಿರೋ ಕೆಲಸಕ್ಕೆ ಈಗ ಅನುಭವಿಸ್ತಾ ಇರೋದೇ ಸಾಕು. ತಾತ ನಮ್ಮೆಲ್ರಿಗೂ ಆಶ್ರಯ ಕೊಟ್ಟಿದ್ದಾರೆ, ಅಂಥದ್ರಲ್ಲಿ ಅವ್ರ ನೆಮ್ಮದಿ ಹಾಳಾಗುವಂಥ ಕೆಲಸ ಯಾವತ್ತೂ ಮಾಡಬೇಡಿ. ಯಪ್ಪ, ಏನೋ ಮಗನೇ ಹೀಗೆ ಮಾತಾಡ್ತೀಯಾ? ಅಲ್ಲೋ, ನೀನು ಮಾತಾಡ್ತಿರೋದು ಕೇಳಿದ್ರೆ ಅಪ್ಪನಿಗಿಂತ ಆ ತಾತನ ಮೇಲೆ ಪ್ರೀತಿ ಜಾಸ್ತಿ ಇರೋ ಹಾಗಿದೆ. ರೀ, ಅವ್ರು ನನಗ್ ಮೊದ್ಲು ತಾತ, ಆಮೇಲೆ ನಿಮ್ಗೆ. ಅವ್ರಿಗೆ ತೊಂದರೆ ಕೊಡಬಾರ್ದು ಅಂತ ನಾನ್ ನಿಮ್ಮ ಹತ್ರ ಹೇಳಿಸ್ಕೊಬೇಕಾ? ಅವ್ರನ್ನ ಖುಷಿಯಾಗಿರೋ ತರ ಹೇಗ್ ನಡ್ಕೊಳ್ಳೋದು ಅಂತ ನಾನು ಮಾವ ಡೀಪ್ ಡಿಸ್ಕಷನ್ ಮಾಡ್ತಿದ್ವಿ. ಆಯ್ತಾಯ್ತು, ಏನಾದರೂ ಮಾತಾಡ್ಕೊಳ್ಳಿ. ತಾತ ಎಷ್ಟೇ ಕೊಂದು ಮಾತಾಡಿದ್ರು ಈ ಮನೇಲಿ ಉಳ್ಕೊಳ್ಳೋದಕ್ಕೆ, ಊಟ ಮಾಡೋದಕ್ಕೆ ದಾರಿ ಮಾಡಿಕೊಟ್ಟಿದ್ದಾರೆ. ಅದನ್ನ ಮಾತ್ರ ಮರಿಬೇಡಿ. ಹೊಸ ಮುದ್ದು, ಈ ನನ್ನ ಮಗನ ಹತ್ರ ನಮ್ಮ ಮನಸ್ಸಿನ ಭಾವನೆಗಳನ್ನೆಲ್ಲ ಹೇಳ್ಕೊಂಡು ಅವನ ಸಪೋರ್ಟ್ ತಗೊಳ್ಳೋಣ ಅಂತ ನಾನು ಅನ್ಕೊಂಡಿದ್ದೆ. ಇವನು ಆಡಿದ ಮಾತುಗಳನ್ನ ಕೇಳಿದ ಮೇಲೆ ಈ ನನ್ನ ಮಗನ ಹತ್ರ ಕೂಡ ಸೇರಿಸಬಾರ್ದು ಅನ್ನಿಸ್ಬಿಡ್ತು ನನಗೆ. ನಿಮ್ ಮಗನ್ ಬುದ್ಧಿ ನಿಮ್ಗೆ ಗೊತ್ತಲ್ಲ ಮಾವ. ಜೀವನದಲ್ಲೆಲ್ಲ ಒಳ್ಳೇದೇ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅಪ್ಪಿ ತಪ್ಪಿನೂ ಒಂದೇ ಒಂದು ತಪ್ಪ ಹೆಜ್ಜೆನೂ ಇಡಲ್ಲ. ಹೌದು ಹೌದು ಹೌದು. ಮದುವೆ ಟೈಮಲ್ಲಿ ಇಟ್ಟನಲ್ಲ 7 ಹೆಜ್ಜೆ, ಅದು ಮಾತ್ರ ತಪ್ಪಿಟ್ಟಿದ್ದವನು, ಇನ್ಯಾವುದೂ ಅಲ್ಲ. ಹೋಗ್ಲಿ ಬಿಡು ಸೊಸೆ ಬುದ್ಧ, ಬೇಜಾರು ಮಾಡ್ಕೋಬೇಡ. ಇದನ್ನ ಹೆಂಗಾದ್ರೆ ಮೇಂಟೈನ್ ಮಾಡೋಣ. ನಾವು ಹೆತ್ತ ಮಗಳು ನಮಗೆ ಸಿಕ್ಕಿದ್ದು ಆಯಿತು, ಅವಳು ನಮ್ಮನ್ನು ಒಪ್ಕೊಂಡಿದ್ದು ಆಯಿತು. ಇದ್ರ ಮೇಲಿನ ಪ್ರಶ್ನೆಗಳಿದ್ರೆ ಯು ಕ್ಯಾನ್ ಆಸ್ಕ್ ಹರ್. ಓಕೆ, ಈ ಕ್ಷಣಕ್ಕೆ ನನಗೆ ಇದನ್ನು ಒಪ್ಕೊಳ್ಳೋದಕ್ಕಾಗ್ತಾ ಇಲ್ಲ. ಇಲ್ಲಿ ನಾನು ಒಪ್ಕೊಳ್ಳೋದು ಮುಖ್ಯನೂ ಅಲ್ಲ. ಈ ವಿಷಯನ ಸಾಹೇಬ್ರ ಸ್ನೇಹಿತರಿಗೆ ತಿಳಿಸ್ತೀನಿ. ವನಜ ಅವ್ರ ತಂದೆ ತೀರ್ಕೊಳ್ಳೋದಕ್ಕೂ ಮೊದಲು ಅವ್ರ ಜೀವದ ಗೆಳೆಯನಿಗೆ ಈ ಜವಾಬ್ದಾರಿ ವಹಿಸಿದ್ರು. ಅವರೇ ಖುದ್ದಾಗಿ ಬಂದು ಈ ಹುಡುಗಿ ಹತ್ರ ಮಾತಾಡ್ತಾರೆ. ಅದಾದಮೇಲೆ
ಅವ್ರು ಒಪ್ಪಿಗೆ ಕೊಟ್ಟರೆ ನಮ್ಮದೇನು ಅಬ್ಜೆಕ್ಷನ್ ಇಲ್ಲ. ಏನು ಅಪ್ಪನ ಜೀವದ ಗೆಳೆಯನ? ಯಾರವರು? ಬರ್ತಾರಲ್ಲ, ನಿಮಗೆ ಗೊತ್ತಾಗತ್ತೆ. ಬರಲಿ, ಯಾರು ಬೇಕಾದ್ರೂ ಬರಲಿ, ಅವ್ರು ಎಲ್ರ ಮುಂದೆನೂ ಇವಳೇ ನನ್ನ ಮಗಳು ಅಂತ ಪ್ರೂವ್ ಮಾಡ್ತೀನಿ. ಸರಿ, ಹಾಗಾದರೆ ನಾನು ಅವ್ರ ಜೊತೆ ಮಾತಾಡ್ತೀನಿ, ನಾನೇ ನೋಡ್ತೀನಿ. ಅವ್ರು ಯಾರು? ನಾನು ನಿಮ್ಮ ಮಗಳು ಅನ್ನೋದಕ್ಕೆ ಅವ್ರಿಗೆ ಯಾಕೆ ಸಾಕ್ಷಿ ಬೇಕು? ಇಷ್ಟಕ್ಕೂ ನಾನು ನಿಮ್ಮ ಮಗಳು ಅನ್ನೋದನ್ನ ಅವ್ರು ಯಾಕೆ ನಂಬಬೇಕು? ಅದೆಲ್ಲ ಏನಿಲ್ಲಮ್ಮ. ಈ ಲಾಯರೇ ಇಷ್ಟು ಚಿಕ್ಕ ವಿಷಯನ ದೊಡ್ಡದು ಮಾಡ್ತಾನೆ. ಅದು ನಿಮ್ಮ ತಾತ ನಿಮ್ಮ ಅಜ್ಜಿ ಒಡವೆ ಎಲ್ಲ ನಿನಗೆ ಬಿಟ್ಟು ಹೋಗಿದ್ದಾರೆ, ಅದು ನಿನಗೆ ಸೇರಬೇಕು ಅಂತ ಬರೆದಿದ್ದಾರೆ. ವನಜಂಗೆ ಅಮ್ಮನ ಒಡವೆ ಮೇಲೆ ಸೆಂಟಿಮೆಂಟ್. ನಮ್ಮ ಮಗಳು ನೀನೇ ಅಂತ ಗೊತ್ತಾದರೆ ಆ ಒಡವೆ ನಿಂಗೆ ಕೊಡ್ತಾರೆ. ಎಷ್ಟಾದರೂ ನಿಮ್ಮ ಅಜ್ಜಿ ಒಡವೆ, ಬೇಕಾದ್ರೆ ನೀನೇ ಇಟ್ಕೋ, ಇಲ್ಲದೆ ನಿಮ್ಮಮ್ಮಂಗೆ ಕೊಡು. ಈಗ ನಿನಗೆ ನಿಮ್ಮ ತಾಯಿ ಸಿಕ್ಕಿದ್ದಾರೆ, ಅದ್ರ ಜೊತೆ ಅವ್ರ ತಾಯಿ ಒಡವೆನೂ ನಿಂಗೆ ಸಿಗತ್ತೆ. ಅಯ್ಯೋ, ಇದೆಲ್ಲ ಯೂಸ್ಲೆಸ್ ವಿಷಯಮ್ಮ. ಅಯ್ಯೋ, ನಾನು ಈ ಮಾತಿನಲ್ಲಿ ಹೋಳಿಗೆ ಅಂದ್ಬಿಟ್ಬಿಟ್ಟೆ. ಅಮೃತ, ಪೂರ್ಣಿ, ತವ್ರ ಮನೆಗೆ ಹೋಗಿದ್ಯಲ್ಲ, ಹೇಗನ್ನಿಸ್ತು? ತವ್ರ ಮನೇನ? ಆ ಪದ ಕೇಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ. ನನಗೂ ತವ್ರ ಮನೆ ಇದೆ ಅನ್ನೋದು ವಿಧಿ ಸಿಕ್ದಾಗಿದೆ. ಅದು ಅಲ್ಲದೆ ಅಲ್ಲಿ ಹೋಗಿ ಎಲ್ಲರ ಜೊತೆ ಮಾತಾಡ್ಕೊಂಡು ಬಂದಿದ್ದಂತೂ ಸ್ವರ್ಗನೇ ಭೂಮಿಗೆ ಇಳಿದಿದೆಯೇನೋ ಅಂತ ಅನಿಸ್ತಿದೆ. ಇದೆಲ್ಲ ಕನಸ ನಿಜ ನಾವು ಒಂದು ಗೊತ್ತಾಗ್ತಿಲ್ಲ. ಕನಸು ನನ್ಸಾಗ್ತಾ ಇದೆ ಪೂರ್ಣಿ. ನಾ ಒಂದ್ಸಲ ಹೇಳಿದ್ದೆ, ನೆನಪಿದ್ಯಾ? ದೇವ್ರು ನಮ್ಮ ಜೊತೆ ಇರುವಾಗ ಪ್ರಪಂಚದಲ್ಲಿ ಯಾರು ಅನಾಥರಲ್ಲ ಅಂತ. ಇಷ್ಟೇ ಅಲ್ಲ, ನಿನ್ನ ಎಲ್ಲ ಕನಸುಗಳು ಈಡೇರುತ್ತೆ. ಅಪ್ಪ ಅಮ್ಮ ಇಲ್ಲ ಅಂತ ಕೊರಗ್ತಾ ಇದ್ದೆ, ಈಗ ನೋಡು ಅಪ್ಪ ಅಮ್ಮ ಸಿಕ್ಕಿದ್ದಾರೆ. ಇನ್ನು ನಿನ್ನ ಅಮ್ಮ ಅಂತ ಕರೆಯೋದಕ್ಕೆ ಪುಟ್ಟ ಕಂದ ಇಲ್ಲ ಅಂತ ನಿನಗೆ ಬೇಜಾರಿದೆ. ಆದಷ್ಟು ಬೇಗ ಪುಟ್ಟ ಕಂದನು ನಿನ್ನ ಮಡ್ಲಲ್ಲಿ ಬಂದು ನಿನ್ನ ಕನಸೆಲ್ಲ ನಿಜ ಮಾಡಲಿ. ಹಾಗೇನಾದರೂ ಆಗ್ಬಿಟ್ರೆ ಪ್ರಪಂಚದಲ್ಲಿ ನನ್ನಷ್ಟು ಅದೃಷ್ಟವಂತೆ ಬೇರೆ ಯಾರೂ ಇಲ್ಲ. ಆಗುತ್ತೆ ಬಿಡು ಪೂರ್ಣಿ, ಅದಕ್ಕೆ ಹೇಳ್ದಾಗೆ ದೇವರ ಆಶೀರ್ವಾದ ನಿನ್ನ ಮೇಲಿದೆ. ಪೂರ್ಣಿ, ಅಪ್ಪ ಅಮ್ಮನ ಮೀಟ್ ಮಾಡಕ್ಕೆ ಹೋಗಿದ್ಯಲ್ಲ, ಏನೆಲ್ಲ ನಡೀತು? ಏನೆಲ್ಲ ಮಾತಾಡಿದ್ರು? ಅಮ್ಮನ ಜೊತೆ ತುಂಬ ಮಾತಾಡಿದೆ. ಆಮೇಲೆ ಅಲ್ಲಿ ಯಾರೋ ಒಬ್ರು ಲಾಯರ್ ಬಂದಿದ್ರು. ಅವ್ರು ಕೆಲವು ಪ್ರಶ್ನೆಗಳನ್ನ ಕೇಳಿದ್ರು. ಲಾಯರ್ ಬಂದಿದ್ರಾ? ಏನು ಕೇಳಿದ್ರು? ನಾನೇ ಅವ್ರ ಮಗಳು ಅನ್ನೋದಕ್ಕೆ ಸಾಕ್ಷಿ ಕೇಳ್ತಿದ್ರು. ಸಾಕ್ಷಿನ? ಲಾಯರ್ ನಿಮ್ಮ ಜೊತೆಗೆ ಮಾತಾಡ್ತಾ ಇರಬೇಕಾದ್ರೆ ಪಪ್ಪ ಇದ್ರ ಅದಕ್ಕೆ? ಹೌದು, ಇದ್ರು. ಎಲ್ಲ ಸಾಕ್ಷಿಗಳು ನಾನೇ ಕೊಡ್ತೀನಿ ಅಂತ ಲಾಯರ್ನ ಕಳಿಸಿದ್ರು. ಆದರೆ ಇದೆಲ್ಲ ಯಾಕೆ ಅಂತ ನೀನು ಕೇಳಲಿಲ್ವಾ? ಕೇಳಿದ್ದಕ್ಕೆ ಅದೇನೋ ಅಜ್ಜಿ ಒಡವೆ ಒಂದಷ್ಟಿದೆ, ಅದು ನನ್ನ ಹೆಸ್ರಿಗೆ ಬರ್ದಿದಾರಂತೆ, ಅದನ್ನು ವಾಪಸ್ ತಗೋಬೇಕು ಅಂದರೆ ಇದೆಲ್ಲ ಬೇಕಾಗುತ್ತೆ ಅಂತ ಕೇಳಿದ್ರು. ವಾವ್, ಅಜ್ಜಿ ಒಡವೆನಾ? ಹಾಗಾದ್ರೆ ಅದಕ್ಕೆ ಹಳೇ ಕಾಲದ ಒಡವೆಗಳೆಲ್ಲ ನಿಮಗೆ ಸಿಗುತ್ತಾ? ಆಂಟಿಕ್ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿರುತ್ತೆ. ಪೂರ್ಣಿ, ಇದ್ರ ಬಗ್ಗೆ ನಿನ್ನ ಅಮ್ಮ ಏನು ಹೇಳಿದ್ರು? ಇಲ್ಲ, ಲಾಯರ್ ಬಂದು ಹೋದ್ಮೇಲೆ ಅಮ್ಮನೂ ಸುಮ್ಮನಾಗ್ಬಿಟ್ರು.
ರೀ, ನಮ್ಮಮ್ಮನ ಒಡವೆ ಬಿಡಿಸ್ಕೊಳಕ್ಕೆ ಅಂತ ಪೂರ್ಣಿ ಹತ್ರ ಸುಳ್ಳು ಹೇಳಿದ್ರಲ್ಲ, ಯಾಕೆ? ನಿಜನೇ ಹೇಳ್ಬೇಕು ತಾನೆ? ನಿಜ ತಾನೇ ಹೇಳಿದೆ. ನಿಮ್ಮಪ್ಪನ ಆಸ್ತಿ ಬದಲಾಗಿ ನಿಮ್ಮಮ್ಮನ ಒಡವೆ ಅಂದೆ. ಬೋತ್ ಸೇಮ್. ರೀ, ನೀವು ಮಾಡ್ತಿರೋದನ್ನೆಲ್ಲ ನೋಡ್ತಿದ್ರೆ ನಂಗೆ ಯಾಕೋ ಅನುಮಾನ ಬರ್ತಿದೆ. ನಿಜ ಹೇಳಿ, ನಿಜವಾಗ್ಲೂ ಪೂರ್ಣಿ ನಮ್ಮ ಮಗಳೇ ತಾನೆ? ಅಥವಾ ಆಸ್ತಿ ಪಡೆಯೋಕ್ಕೆ ಅಂತ ಅವಳು ಮಗಳು ಅನ್ನೋ ಕತೆ ಕಟ್ತಿದ್ದೀರಾ? ಬರೀ ಆಸ್ತಿನೇ ತಗೊಳ್ಳೋ ಹಾಗಿದ್ರೆ ಯಾವುದೋ ಒಂದು ಹುಡುಗಿನ ಕರ್ಕೊಂಡ್ಬಂದು ಇವಳೇ ನನ್ನ ಮಗಳು ಅಂತ ಹೇಳ್ಬೋದಾಗಿತ್ತು. ನಿಜವಾಗ್ಲೂ ಹೇಳ್ತೀನಿ ಅಜ್ಜ, ಈ ಆಸ್ತಿ ಎಲ್ಲ ನನ್ನ ಮಗಳಿಗೆ ಸೇರಬೇಕಾಗಿತ್ತು. ಇದು ಯಾವುದೋ ನನಗೆ ಬೇಡ. ಇದೆಲ್ಲ ನನ್ನ ಮಗಳೇ ಅನುಭವಿಸ್ಲಿ. ಮಗಳು ಸಿಕ್ಕಿದ್ಲು ಅನ್ನೋ ಸಮಾಧಾನ ಇದೆಯಲ್ಲ, ಅದು ಒಂದು ಸಾಕು ನನಗೆ. ನಿಮ್ಮ ಮಾತುಗಳೆಲ್ಲ ನಿಜನಾ? ನಿಜವಾಗ್ಲೂ ನೀವು ಇಷ್ಟೊಂದು ಬದಲಾಗಿದ್ದೀರಾ? ಬದಲಾಗಿಲ್ಲ, ಬುದ್ಧಿ ಬಂದಿದೆ. ನನ್ನ ಮಗಳನ್ನ ಆಶ್ರಮಕ್ಕೆ ಬಿಟ್ಟು ಈಗ ಅವಳೇ ನನ್ನ ಮಗಳು ಅಂತ ಹೇಳ್ತಿರೋದು ನಾನೇ ತಾನೆ. ನಿಂಗೆ ನಂಬಕ್ಕೆ ಇಷ್ಟ ಇಲ್ಲ ಅಂದರೆ ನಾನು ಬಲವಂತ ಮಾಡಲ್ಲ. ಹೆತ್ತು ಮಗಳನ್ನ ಬಿಟ್ಟು ಬಂದು ನಾನು ಅವತ್ತು ತಪ್ಪು ಮಾಡಿದೆ. ಇವತ್ತು ಅದೇ ಹುಡುಗಿನ ನನ್ನ ಮಗಳಲ್ಲ ಅನ್ನೋ ಅನುಮಾನದಲ್ಲಿ ನೀನು ನೋಡಿ ತಪ್ಪು ಮಾಡಬೇಡ. ಈ ಮಾತನ್ನ ನೀವು ನನಗೆ ಹೇಳಬೇಕಾಗಿಲ್ಲ ರೀ. ಪೂರ್ಣಿನ ನಾನು ಯಾವತ್ತೋ ಮಗಳಂತ ಒಪ್ಕೊಂಡಿದ್ದೀನಿ. ಅವಳಲ್ಲಿ ನನ್ನ ಮಗಳ ಪ್ರೀತಿನ ಕಾಣ್ತಾ ಇದ್ದೀನಿ. ಸೂರ್ಯ ಚಂದ್ರ ಇರೋದು ಎಷ್ಟು ನಿಜಾನೋ ಪೂರ್ಣಿ ನಿನ್ನ ಮಗಳು ಅನ್ನೋದು ಅಷ್ಟೇ ನಿಜ. ನೀನು ಏನೇನೋ ಯೋಚನೆ ಮಾಡಿ ತಲೆ ಕೆಡಿಸ್ಕೋಬೇಡ. ಪೂರ್ಣಿ ನನ್ನ ಮಗಳೇ ಅನ್ನೋದು ನಿಜ ಆದರೆ ನಮ್ಮ ಬದುಕು ಸ್ವರ್ಗ ಆಗುತ್ತೆ. ಆದರೆ ಒಂದು ವೇಳೆ ಆ ಮಾತೇನಾದರೂ ಸುಳ್ಳಾಗಿದ್ರೆ ನಮ್ಮ ಎರಡೂ ಕುಟುಂಬದ ನೆಮ್ಮದಿನೂ ಸರ್ವನಾಶ ಆಗೋಗುತ್ತೆ. ಲಾಯರ್ ಬಂದು ಪೂರ್ಣಿ ಬಗ್ಗೆ ಯಾಕೆ ವಿಚಾರಿಸ್ತಾ ಇದ್ದಾರೆ? ಪೂರ್ಣಿ ಅವ್ರ ಮಗಳು ಅನ್ನೋದು ಇಮೋಷ್ನಲ್ ವಿಚಾರ. ಅವರು ಲೀಗಲ್ ಆಗಿ ಪ್ರೂವ್ ಮಾಡೋದಕ್ಕೆ ಯಾಕೆ ಇಷ್ಟೊಂದು ಅರ್ಜೆನ್ಸಿ ತೋರಿಸ್ತಾ ಇದ್ದಾರೆ? ಪೂರ್ಣಿಯಲ್ಲಿ ಪೂರ್ಣಿನೂ ದೀಪಿಕಾ ಮಾತಾಡ್ತಾ ಇದ್ದಾರೆ. ಅವರಿಬ್ರು ಅಕ್ಕ ತಂಗಿರು ಅಂತ ಗೊತ್ತಾದಾಗ್ಲಿಂದ ಒಬ್ರನ್ನೊಬ್ರು ಬಿಟ್ಟಿರಲ್ಲ ಅನ್ನೋಷ್ಟು ಹತ್ರ ಆಗಿದ್ದಾರೆ. ಪೂರ್ಣಿಗೆ ಅವಳ ಕನಸಿನ ಜೀವನ ಸಿಕ್ಕಿದೆ. ಅದೆಲ್ಲ ಸರಿ, ಅಜ್ಜಿ ಒಡವೆಗಳು ಕೊಡ್ಸೋದಕ್ಕೆ ಲಾಯರ್ ಯಾಕೆ ಬರಬೇಕು? ಅದು ಇಷ್ಟು ಅರ್ಜೆಂಟಾಗಿ. ಪೂರ್ಣಿ ಅಜ್ಜಿ ಒಡವೆಗಳು ಅಷ್ಟೊಂದಿರುತ್ತಾ? ಅದು ಎಷ್ಟಿರಕ್ಕೆ ಸಾಧ್ಯ? KG ಗಟ್ಟಲೆ ಒಡವೆಗಳಿದೆ ಅಂದರೂ ಅದು 1-1.5 ಕೋಟಿ ದಾಟಕ್ಕೆ ಸಾಧ್ಯ ಇಲ್ಲ. ಇದು ಬರೀ ಒಡವೆಗಳಿಗೋಸ್ಕರ ಆಗ್ತಿದೆ ಅಂತ ನನಗೆ ಅನಿಸ್ತಿಲ್ಲ. ಬೇರೆ ಏನೋ ಇದೆ ಅನಿಸ್ತಿದೆ. ಬೇರೆ ಏನೋ ಅಂದರೆ ಇನ್ನೇನಿರೋದಕ್ಕೆ ಸಾಧ್ಯ? ಏನು ಬೇಕಾದರೂ ಇರ್ಬೋದು. ಆ ಜನಾರ್ದನ್ ಸಾಮಾನ್ಯದವನಲ್ಲ. ಅವನಿಷ್ಟು ಬೇಗ ಬದಲಾಗಿದ್ದಾನೆ ಅಂದರೆ ನನಗೆ ಯಾಕೋ ನಂಬೋಕ್ಕಾಗ್ತಿಲ್ಲ. ಅದ್ರ ಜೊತೆಗೆ ಆ ಲಾಯರು, ಅಜ್ಜಿ ಒಡವೆ, ಸಾಕ್ಷಿ ಅಂತೆಲ್ಲ ಏನೇನೋ ಕತೆ ಕಟ್ತಿದ್ದೇನೆ ಅಂದರೆ ಬೇರೆ ಏನಾದರೂ ಪಿತೂರಿ ಮಾಡ್ತಿರ್ಬೋದಾ ಅಂತ. ಅಯ್ಯೋ ದೇವ್ರೆ, ಹಾಗೆಲ್ಲ ಹೇಳಬೇಡಿ. ಪೂರ್ಣಿ ಈಗಷ್ಟೇ ಅವ್ರ ಮಗಳು ಅನ್ನೋದನ್ನ ನಂಬಿದಾಳೆ. ಆ ನಂಬಿಕೆಯಿಂದ ಸ್ವರ್ಗನೇ ಸಿಕ್ಕಿರೋಷ್ಟು ಖುಷಿ ಪಡ್ತಾ ಇದ್ದಾಳೆ. ಈಗ ನೀವು ಹೇಳ್ತಾ ಇರೋದು ಕೇಳಿದ್ರೆ ಭಯ ಪಡಬೇಡಿ ತುಳ್ತಿವ್ರೆ, ಅಂಥದ್ದೇನೂ ಆಗಲ್ಲ. ಅಂದಾಗೆ ಇನ್ನೊಂದು ವಿಷಯ, ಪೂರ್ಣಿನ್ ಮಾತಾಡ್ಸೋದಕ್ಕೆ ವನಜ ಅವ್ರ ತಂದೆ ಸ್ನೇಹಿತರು ಯಾರೋ ಬರ್ತಾ ಇದ್ದಾರಂತೆ. ವನಜ ಅವ್ರ ತಂದೆ ಸ್ನೇಹಿತರ ಯಾರಿರ್ಬೋದು? ಅವರು ಪೂರ್ಣಿನ ಮಾತಾಡ್ಸೋಕ್ಕೆ ಯಾಕೆ ಬರಬೇಕು? ಇದೇನೋ ಕಿರಿಕಿರಿ ಅನಿಸ್ತಿದೆ. ಇಂಥ ಸೂಕ್ಷ್ಮವಾದ ವಿಚಾರನ ಕೇರ್ಫುಲ್ಲಾಗಿ ಹ್ಯಾಂಡಲ್ ಮಾಡಬೇಕು. ಇದರಲ್ಲಿ ಕಿರಿಕಿರಿ ಏನಿದೆ? ಸ್ನೇಹಿತರು ಮೊಮ್ಮಗು ಸಿಕ್ಕಿದೆ ಅನ್ನೋ ಖುಷಿಲಿ ಮಾತಾಡಕ್ ಬರ್ತಾ ಇರ್ಬೋದು. ಹಿರಿ ಜೀವ ಅಲ್ವಾ, ಬಂದು ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ಬೇಕು ಅಂತ ಅನ್ಕೊಂಡಿರ್ತಾರೆ.
ಅದಷ್ಟೇ ಆದರೆ ಪರವಾಗಿಲ್ಲ ಅಮ್ಮ. ಇದ್ದಕ್ಕಿದ್ದಾಗೆ ಇದೆಲ್ಲ ಆಗ್ತಿದೆಯಲ್ಲ, ಅದಕ್ಕೆ ಸ್ವಲ್ಪ ಟೆನ್ಷನ್ ಆಯಿತು. ಆಯ್ತು, ಹಿರಿಯರು ಬರಲಿ, ಅವ್ರು ಯಾರು ಏನು ಮಾತಾಡ್ತಾರೆ ಅಂತ ನೋಡೋಣ. ಆಮೇಲೆ ಉಳಿದಿದ್ದ ವಿಷಯ ಯೋಚನೆ ಮಾಡೋಣ.